ಚಮತ್ಕಾರ ದೇವಯ್ಯ ಚಮತ್ಕಾರ ಗರ್ಭದಲ್ಲಿ ಸೋದರ ಮಾವನ ಆಸರಿ ಬೆಳೆದೆ ಸೋದರ ಮಾವನ ಆಸರಿ ಬೆಳೆದೆ ಮತ್ತೊಮ್ಮೆ ಬಾ ತಂದೆ ನೀ ಹುಟ್ಟಿದ್ದೇನೆ ಮತ್ತೊಮ್ಮೆ ಬಾ ತಂದೆ ನೀ ಹುಟ್ಟಿದ್ದೇನೆ ಎಲ್ಲಿಗೆ ಹೋದೆ ಗುರುಗುಲ ರಾಜ ಎಲ್ಲಿಗೆ ಹೋದೆ ಗುರುಗುಲ ರಾಜ ಗುರುಗುಲ ರಾಜ ಗುರುಗುಲ ರಾಜ कारणं नमामि पादपद्मकं नमामि
ಬಸವಾಂಜನೇಯ ನಾಟ್ಯ ಸಂಘಕ್ಕೆ, ಶ್ರೀ ಬಸವಾಂಜನೇಯ ನಾಟ್ಯ ಸಂಘಕ್ಕೆ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणे नमोस्तुते नारायणे नमोस्तुते ಅಲ್ಲ
ಬನಶಂಕರಿ ತಾಯಿ ಜಗದೀಶ್ವರಿ ಶ್ರೀದೇವಿ ಬನಶಂಕರಿ ತಾಯಿ ಜಗದೀಶ್ವರಿ ನೀ ಶಕ್ತಿ ದಾತಿ ನೀ ಮುಕ್ತಿ ದಾತಿ ನೀ ಶಕ್ತಿ ದಾತಿ ನೀ ಮುಕ್ತಿ ದಾತಿ ಸಕಲ ಕಲಾ ಮಂಗಳ ದಾತಿ ಸಕಲ ಕಲಾ ಮಂಗಳ ದಾತಿ ಶ್ರೀದೇವಿ ಬನಶಂಕರಿ ನೀ ತಾಯಿ ಜಗದೀಶ್ವರಿ ಶ್ರೀದೇವಿ ಬನಶಂಕರಿ ಬಾದಾಮಿ ಅರಸರ ಕುಲದೇವಿ ನೀನಾರೆ ಬಾದಾಮಿ ಅರಸರ ಕುಲದೇವಿ ನೀನಾರೆ ಮೆರೆಯುತ್ತೇ ಅಲ್ಲಿ ರಾಜ ಸಂಕುಲದಲ್ಲಿ ಮೆರೆಯುತ್ತೇ ಅಲ್ಲಿ ರಾಜ ಸಂಕುಲದಲ್ಲಿ ಹರಡುವುದು ನಿನ್ನ ಕೀರ್ತಿ ನಾಮವು ಎಲ್ಲೆಲ್ಲಿ ಹರಡುವುದು ನಿನ್ನ ಕೀರ್ತಿ ನಾಮವು ಎಲ್ಲೆಲ್ಲಿ ಬಾದಾಮಿ ಅರಸರ ಬನಶಂಕರಿ ಹೆಸರ ಬಾದಾಮಿ ಅರಸರ ಬನಶಂಕರಿ ಶ್ರೀದೇವಿ ಬನಶಂಕರಿ ನೀ ತಾಯಿ ಜಗದೀಶ್ವರಿ ಶ್ರೀದೇವಿ ಬನಶಂಕರಿ ಬಾದಾಮಿ ಅರಸರ ಕುಲದೇವಿ ನೀನಾರೆ ಬಾದಾಮಿ ಅರಸರ ಕುಲದೇವಿ ನೀನಾರೆ ಮೆರೆಯುತ್ತೇವೆ ಅಲ್ಲಿ ರಾಜ ಸಂಕುಲದಲ್ಲಿ ಮೆರೆಯುತ್ತೇವೆ ಅಲ್ಲಿ ರಾಜ ಸಂಕುಲದಲ್ಲಿ ಹರಡುವುದು ನಿನ್ನ ನಾಮ ಕೀರ್ತಿಯು ಎಲ್ಲೆಲ್ಲಿ ಹರಡುವುದು ನಿನ್ನ ನಾಮ ಕೀರ್ತಿಯು ಎಲ್ಲೆಲ್ಲಿ ಬಾದಾಮಿ ಬನಶಂಕರಿ ಎಂಬ ಆಸೆಯುಳ್ಳದು ಬಾದಾಮಿ ಬನಶಂಕರಿ ಎಂಬ ಆಸೆಯುಳ್ಳದು ಶ್ರೀದೇವಿ ಬನಶಂಕರಿ ಆನೆ ತಾಯಿ ಜಗದೀಶ್ವರಿ ಶ್ರೀದೇವಿ ಬನಶಂಕರಿ ಶ್ರೀದೇವಿ ಬನಶಂಕರಿ ಶ್ರೀದೇವಿ ಬನಶಂಕರಿ ಅಮ್ಮ ಬನಶಂಕರಿ ತಾಯಿ ಜಗದೀಶ್ವರಿ ನನ್ನ ಪತಿಯು ಬಡತನದಲ್ಲಿದ್ದರು ತಮ್ಮ ತಂದೆ ಮಾಡಿದ ಸಾಲಕ್ಕಾಗಿ ಆ ಸಾಹುಕಾರರ ಮನೆಯಲ್ಲಿ ಜೀತದಾಳಾಗಿ ದುಡಿಯುತ್ತಿದ್ದಾರಮ್ಮ ಎಷ್ಟೇ ದುಡಿದರೂ ಸಾಲ ಹೆಚ್ಚಾಗುತ್ತದೆಯೇ ವಿನಃ ಮಾಡಿದ ಸಾಲ ಮಾತ್ರ ತೀರುತ್ತಿಲ್ಲ ಹೇಗಾದ್ರೂ ಮಾಡಿ ಅವರ ಸಾಲ ತೀರಿಸಬೇಕು ಎಂದರೆ ಇದ್ದ ನಮ್ಮ 2 ಎಕರೆ ಜಮೀನನ್ನು ಕೂಡ ಕಿತ್ತುಕೊಂಡು ಬಿಟ್ಟಿದ್ದಾನಮ್ಮ ಆ ಸಾಹುಕಾರ ಅಮ್ಮ ಬನಶಂಕರಿ ಹೇಗಾದ್ರೂ ಮಾಡಿ ನಮ್ಮ ಜಮೀನು ನಮಗೆ ಸಿಗುವಂತೆ ಮಾಡಿ ಗಾಣದ ಎತ್ತಿನಂತೆ ದುಡಿಯುತ್ತಿರುವ ನನ್ನ ಪತಿದೇವರನ್ನ ಆ ಜೀತದ ಬಂಧನದಿಂದ ಮುಕ್ತಗೊಳಿಸುವ ಭಾರ ನಿನ್ನದು ತಾಯಿ ನಿನ್ನದು ಹೋಗಿದ್ದೀಯಾ ಈಗ ಬಂದಿಯಾ ಕಂದ ನೋಡು ಸ್ಕೂಲಿಗೆ ಹೋಗು ನಿಮ್ಮ ಅಪ್ಪಾಜಿ ಬೆಳಗ್ಗೆನೇ ಎದ್ದು ಸಾಹುಕಾರ ಮನೆಯಲ್ಲಿ ಕೆಲಸ ಮಾಡಕ್ ಹೋಗಿದ್ದಾರೆ ನಾನು ಹೋಗಿ ಅವರಿಗೆ ಊಟ ಕೊಟ್ಟು ಬರ್ತೀನಿ ನೀನು ಸ್ಕೂಲಿಗೆ ಹೋಗ್ಬೇಕು
ಜೊತೆನೂ ಜಗಳ ಆಡಬಾರ್ದು. ಮೇಷ್ಟ್ರು ಏನ್ ಪಾಠ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಬರ್ಬೇಕು, ಗೊತ್ತಾಯ್ತಾ? ಜಾಣ ನನ್ನ ಹುಷಾರು ಕಣ, ಬಿದ್ದಿದೀಯಾ? ಎಷ್ಟೊಂದು ಅವಸರ ಮಾಡ್ತೀಯಪ್ಪ, ಹೌದಾ? ಎಂತ ತುಂಬಿದ ಹೊಟ್ಟೆಯನ್ನಿಟ್ಟುಕೊಂಡು ಎಂತ ಸುಡುವ ಬಿಸಿಲಿನಲ್ಲಿ ತಲೆಯ ಮೇಲೆ ಈ ಭಾರದ ಬುಟ್ಟಿಯನ್ನು ಹೊತ್ತುಕೊಂಡು ಇಲ್ಲಿಯ ತನಕ ಬಂದಿರುವೆಯಲ್ಲ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಯಾಕ್ರಿ ಹಾಗಂತೀರ? ಬಸರು ಇದ್ದ ಮಾತ್ರಕ್ಕೆ ನಾನೇನು ಕರಗಿ ಹೋಗ್ತೀನೇನು? ಅಲ್ಲ, ಇಂಥ ಸುಡುವ ಬಿಸಿಲಿನಲ್ಲಿ ಹೊಟ್ಟೆ ಕಟ್ಟಿಕೊಂಡು ದುಡಿತಾ ಇರೋ ನಿಮ್ಮ ಹೊಟ್ಟೆಗೆ ತುತ್ತ ಅನ್ನ ಹಾಕೋದಕ್ಕೂ ನನಗೆ ಹಕ್ಕಿಲ್ಲ. ಸರೋಜ, ಇಂತಹ ಸಮಯದಲ್ಲಿಯೂ ಕೂಡ ನಿನಗೆ ಕೊಡಬಾರದ ಕಷ್ಟವನ್ನು ಕೊಡುತ್ತಿರುವ ಈ ನಿನ್ನ ಪಾಪಿ ಗಂಡನನ್ನು ಕ್ಷಮಿಸಿ ಬಿಡು ಸರೋಜ, ಅಯ್ಯೋ ದೇವರೇ, ನಮಗಾಕೆ ಈ ರೀತಿ ಕಷ್ಟವನ್ನು ಕೊಟ್ಟು ಪರೀಕ್ಷೆ ಮಾಡುತ್ತಿರುವೆ? ಯಾವ ಸಾಧನೆಗಾಗಿ ನಮಗೆ ಈ ರೀತಿ ಶಿಕ್ಷೆಯನ್ನು ಕೊಡುತ್ತಿರುವೆ? ಯಾಕೆ ಹೀಗೆಲ್ಲ ಮಾತನಾಡ್ತಾ ಇದ್ದೀರಾ? ಅಲ್ಲ, ಬರುವ ಕಷ್ಟದಲ್ಲಿ ಸಂತೋಷವನ್ನು ಹುಡುಕಿಕೊಂಡು ಬಾಳುವವರೇ ನಿಜವಾದ ಮನುಷ್ಯರು. ನೋಡಿ, ನಮಗೆ ಕಷ್ಟ ಬಂದಿದೆ ಅಂತ ಕೊರಗುತ್ತಾ ಕೂಡಬಾರ್ದು. ನಮಗಿಂತಲೂ ಕಷ್ಟದಲ್ಲಿದ್ದವರನ್ನ ಕಂಡು ಕನಿಕರ ಪಡಬೇಕೇ ವಿನಃ ನಾವು ಕೊರಗುತ್ತಾ ಕೂಡಬಾರ್ದು. ಬನ್ನಿ, ಇರುವ ಗಂಜಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಹಂಚಿಕೊಂಡು ಊಟ ಮಾಡೋಣ ಬನ್ನಿ. ನೀನು ಊಟ ಮಾಡಿರುವೆಯಾ? ಸರಿ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಅಲ್ಲ, ನಿಮ್ಮ ಊಟ ಆಗದೆ ಅದು ಅಮೃತ ಇದ್ರು ನಾನು ಊಟ ಮಾಡೋದಿಲ್ಲ ಅನ್ನೋದು ಗೊತ್ತಿಲ್ವಾ ನಿಮಗೆ? ಸರೋಜ, ನನಗೆ ಯಾವ ರೀತಿ ಹೇಳಬೇಕೆಂದು ನನಗೊಂದು ಅರ್ಥವಾಗುತ್ತಿಲ್ಲ. ಸರಿ, ಈಗಲಾದರೂ ನನ್ನ ಜೊತೆ ಊಟ ಮಾಡುವ. ನಾನೇ ನನ್ನ ಕೈಯಾರೆ ನಿನಗೆ ಊಟ ಮಾಡಿಸುತ್ತೇನೆ. ಹೆಣ್ಣಿಗೆ ಇದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೇನ್ರಿ ಬೇಕು? ಬಡವನಾದರೆ ಏನು ಪ್ರಿಯೆ ಕೈಗೊಟ್ಟು ತಿಳಿಸು, ಬಡವನಾದರೆ ಏನು ಪ್ರಿಯೆ ಕೈಗೊಟ್ಟು ತಿಳಿಸು, ನನ್ನ ಎದೆಯ ರಾಜ್ಯದಲ್ಲಿ ನೀನಿರುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀನಿರುವೆ, ಬಡವನಾದರೆ ಕೈ ತೊರೆದು ತಿಳಿಸು, ಬಡವನಾದರೆ ಕೈ ತೊರೆದು ತಿಳಿಸು. ಸರೋಜ, ಬಿಸಿಲು ಜಾಸ್ತಿ ಇದೆ. ನೀನು ವಿಶ್ರಾಂತಿ ತೆಗೆದುಕೋ. ನಾನು ಇನ್ನಷ್ಟು ಬಾವಿಗೆ ನಂತರ ಇಬ್ಬರು ಸೇರಿ ಮನೆಗೆ ಹೋಗೋಣ, ಸರಿನಾ? ಅಲ್ಲ, ಬೆಳಗಿನಿಂದ ಬಿಸಿಲಿನಲ್ಲಿ ಬಾವಿ ಆಗಿದು ನಿಮಗೆ ಬೇಜಾರಾಗಿಲ್ವೇನ್ರಿ? ಬನ್ನಿ, ನಾಳೆ ಬಂದು ಮತ್ತೆ ಕೆಲಸ ಶುರು ಮಾಡಿದ್ರಾಯ್ತು. ಮನೆಗೆ ಹೋಗೋಣ ಬನ್ನಿ. ಅಯ್ಯೋ ಬುಚ್ಚಿ, ಆಯಾಸ ಆಗುತ್ತದೆ ಎಂದು ಬೇಸರ ಮಾಡಿಕೊಂಡರೆ ಈ ಜೀವನವೆಂಬ ಬಂಡಿಯನ್ನು ಸಾಗಿಸುವುದಾದ್ರೂ ಹೇಗೆ ಹೇಗೆ? ಅದಕ್ಕೆ ನಾನು ನಿಮಗೆ ಹೇಳಿದ್ದು, ಆ ಸಾಹುಕಾರನ ಜೊತೆಯಲ್ಲಿ ಕೆಲಸ ಮಾಡೋದು ಬೇಡ,
ಬೇರೆ ಎಲ್ಲಿಯಾದ್ರೂ ಹೋಗಿ ದುಡಿದ ಜೀವನ ಸಾಗಿಸೋಣ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಈಗ ಆ ಸಾಹುಕಾರನ ಕಪ್ಪಿ ಮುಷ್ಟಿಯಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದೀರಾ. ಅದು ಹಾಗಲ್ಲ ಸರೋಜ. ನಾನು ಕೂಡ ಅಪ್ಪ ಮಾಡಿದ ಸಾಲಕ್ಕೋಸ್ಕರ ನಾನು ಕೂಡ ಅಪ್ಪ ಮಾಡಿದ ಸಾಲಕ್ಕೋಸ್ಕರ ಎಷ್ಟು ದುಡಿದರೂ ಮಾಡಿದ ಸಾಲ ಮಾತ್ರ ತೀರುತ್ತಲೇ ಇಲ್ಲ. ಅವರೆಷ್ಟು ಸಾಲವನ್ನು ಕೊಟ್ಟಿದ್ದರು, ನಾನೆಷ್ಟು ದುಡಿದು ಕೊಟ್ಟಿದ್ದೇನು, ಇದಕ್ಕೆ ಯಾವುದಕ್ಕೂ ಲೆಕ್ಕವಿಲ್ಲ, ಪತ್ರವಿಲ್ಲ. ಇವೆಲ್ಲ ಸಾಲದಕ್ಕೆ ಇದ್ದ 2 ಎಕರೆ ಜಮೀನು ಕೂಡ ಕಿತ್ತುಕೊಂಡಿದ್ದಾರೆ. ಇದನ್ನೆಲ್ಲ ಕೇಳಬೇಕೆಂದರೆ ಅವರನ್ನು ಎದುರಿಸುವ ಶಕ್ತಿ ಕೂಡ ನನ್ನಲ್ಲಿಲ್ಲ ಸರೋಜ, ನನ್ನಲ್ಲಿಲ್ಲ. ಕಾಯಬೇಕು ರೀ, ಅಲ್ಲಿವರೆಗೂ ಕಾಯಬೇಕು. ಇಂದಿಲ್ಲ ನಾಳೆ ನಮ್ಮ ಹಳ್ಳಿಗೆ ಒಳ್ಳೆಯ ಮಾಡುವ ಆ ವಿಷ ಜಂತುಗಳನ್ನ ಮಟ್ಟ ಹಾಕುವಂತ ದಿಟ್ಟ ಗಂಡಸು ಹೊಟ್ಟೆ ಹುಟ್ಟುತ್ತಾನೆ. ನಮ್ಮ ಹಳ್ಳಿಗೆಲ್ಲ ಒಳ್ಳೇದಾಗಿ ಆಗುತ್ತೆ, ಆಗ ನಮಗೂ ಒಳ್ಳೇದಾಗುತ್ತೆ ರೀ. ಅಲ್ಲಿವರೆಗೂ ನೀವು ಕಾಯಬೇಕು. ಹೌದು ಸರೋಜ, ಅವಾಗಲಾದ್ರೂ ನಾವಿಬ್ಬರು ನಗುನಗುತ್ತಿ ಸಂತೋಷವಾಗಿರಬೇಕೆನ್ನುವುದೇ ನನ್ನ ಆಸೆ. ಹೌದು ರೀ, ಹೌದು. ಹಾಡು ಹೇಳಬೇಕು ಅಂತೀರಾ? ಆಸೆ ನೋಡು ರಾಯರಿಗೆ.
ಅಕ್ಕ ಅಕ್ಕ ಈಗ ತಾನೇ ಬಂದೆ ಅಕ್ಕ. ಮನೆಗೆ ಹೋಗಿದ್ದೆ, ನೀವು ಹೊಲಕ್ಕೆ ಹೋಗಿದ್ದೀರ ಅಂತ ಪಕ್ಕದ ಮನೆಯವರು ಹೇಳಿದ್ರು, ಅದಕ್ಕಾಗಿ ಇಲ್ಲಿಗೆ ಬಂದೆ. ರಮಣ ಚೆನ್ನಾಗಿದ್ದೀಯಾ? ಮಾವ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ ಮಾವ? ನಮಗೇನಾಗಿದೆ ರಮಣ್ಣ, ನಾವು ಊರ ಆಂಜನೇಯನ ಆಶೀರ್ವಾದದಿಂದ ನಾವಿಬ್ಬರು ಚೆನ್ನಾಗೇ ಇದ್ದೇವೆ. ಮಾವ ಬೇಜಾರಾದ್ರೆ ನನ್ನ ಮಾತು ಕೇಳ್ಬೋದಾ? ಅಯ್ಯೋ, ಅದಕ್ಕೆ ಯಾಕೆ ಸಂಕೋಚ ಪಟ್ಕೊಂತೀರಮ್ಮಣ್ಣ? ಅದೇನು ಅಂತ ನೀರಿಗೆ ಕೇಳು. ಅದು ಮಾವ, ಇಂಥ ಸಮಯದಲ್ಲಿ ಅಕ್ಕನ್ನು ಹೊಲ ಕರ್ಕೊಂಡು ಬರೋದು ಅಂದ್ರೆ? ಹಾ ಹೇಳ್ರಮ್ಮಣ್ಣ, ನೀನಾದ್ರೂ ಹೇಳು. ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳುತ್ತಿಲ್ಲ ಇವಳು. ಈಗ ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು. ಅಲ್ಲ, ಅದಕ್ಕಾಗಿ ನೀವ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀರಿ ಅಂತ ನೋಡಿ. ಒಂದು ಹೆಣ್ಣು ಗರ್ಭಿಣಿ ಇದ್ದಾಗ ತನ್ನ ಕೈಯಾದ ಕೆಲಸಗಳನ್ನ ಮಾಡಬೇಕು. ಅಂದರೆ ಹುಟ್ಟುವ ಮಗು ಆರೋಗ್ಯವಾಗಿ ಹುಟ್ಟುತ್ತಂತೆ. ನೀವು ಗಂಡಸರು ಇದೆಲ್ಲ ನಿಮಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಇದ್ಬಿಡಿ. ಅಲ್ಲ ರಮಣ, ನೀನು ಹೆಂಡತಿ ನಿರ್ಮಲ ಹೆರಿಗೆಗಾಗಿ ತವ್ರ ಮನೆ ಕಳಿಸ್ತೀನಿ ಅಂತ ಹೇಳಿದೆ. ಇಲ್ಲ ಇದ್ದಾಳೋ ಅಥವಾ ತವ್ರ ಮನೆಗೆ ಹೋಗಿದ್ದಾಳೋ? ಏನ್ ಮಾಡೋದಕ್ಕ, ಕಳಿಸೋದಕ್ಕೆ ನನಗೆ ಮನಸ್ಸೇ ಇರಲಿಲ್ಲ. ಅವ್ರು ನೋಡಿದ್ರೆ ಬಿಡಲು ತಯಾರಿಲ್ಲ. ಏನ್ ಮಾಡೋದು, ಮನಸ್ಸಿನಿಂದ ಕಳಿಸಿಕೊಟ್ಟೆ ಅಕ್ಕ. ನೋಡು ರಮಣ್ಣ, ಒಂದು ಹೆಣ್ಣಿಗೆ ಗಂಡನ ಮನೆಯಲ್ಲಿ ಬಂಗಾರು ತೊಟ್ಟಿಲಲ್ಲಿಟ್ಟು ಹೋಗಿದಳು ತವರು ಮನೆಯ ಹಂಬಲ ಅವಳಿಗೆ ಇದ್ದೇ ಇರುತ್ತಪ್ಪ. ಅದಕ್ಕಾಗಿ ತನ್ನ ಚೊಚ್ಚಲ ಹೆರಿಗೆ ತವರು ಮನೆಯ ಹೊಸಿನಲ್ಲಿ ಆಗಬೇಕು ಅಂತ ಆ ಹೆಣ್ಣು ಆಸೆ ಪಡ್ತಾ ಇರ್ತಾಳೆ ರಮಣ್ಣ. ಆಗ್ಲಿ ಬಿಡಕ್ಕ, ಆ ದೇವರ ದಯದಿಂದ ಸರಿಯಾದ ಹೆರಿಗೆಯಾಗಿ ನಗು ನಗುತ್ತಾ ತಾಯಿ ಮಕ್ಕಳು ಮನೆಗೆ ಬಂದ್ರೆ ಅಷ್ಟೇ ಸಾಕು ನನಗೆ. ಅಯ್ಯೋ, ಖಂಡಿತ ಒಳ್ಳೇದಾಗುತ್ತೆ ರಾಮಣ್ಣ, ಯಾರು ಬೇಡ ಅಂತಾರೆ. ಅಂದ ಹಾಗೆ ರಾಮಣ್ಣ, ನಾಳೆ ನಿನಗೆ ಹುಟ್ಟೋ ಮಕ್ಕಳೇನಾದ್ರು ಹೆಣ್ಣು ಹುಟ್ಟಿದ್ರೆ ಅದನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ನೀನು. ಅಯ್ಯೋ, ಯಾರು ಬೇಡ ಅಂತಾರಕ್ಕ? ಈ ಹುಟ್ಟ ಮಗ ಹೆಣ್ಣಾದ್ರೆ ನಿನ್ನ ಮಗನೇ ಕೊಟ್ಟು ಮದುವೆ ಮಾಡ್ತಾರೆ ಖಂಡಿತ. ಅಲ್ವೇ ಸರೋಜ, ಅಲ್ವೇ ಸರೋಜ, ಈಗ ಹುಟ್ಟುವ ಮಗ ಕೂಡ ಗಂಡಾದ್ರೆ ಇಬ್ಬರಲ್ಲಿ ಯಾರಿಗೆ ಮಾಡ್ತೀಯ? ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಆಯ್ತು. ಹಾ, ಅದು ಸರಿ ಅಕ್ಕ. ಈ ಬೀಗತಾನ ಮಾಡೋ ವಿಷಯದಲ್ಲಿ ನಾನು ಬಂದ ವಿಷಯನೇ ಮರೆತು ಬಿಟ್ಟೆ ಅಕ್ಕ. ನಿರ್ಮಲ ಅವರಿಗೆ ಇದೇ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾನು ಇವತ್ತು ಹೋಗಿ 2 ದಿನ ಬರ್ತೀನಿ. ಏನಂತೀರಾ? ಯಾರು ಬೇಡ ಅಂತಾರೆ ರಮಣ್ಣ? ಹೋಗು, ನೀನು ಹೋಗಿ 2 ದಿವಸ ಏಕೆ, ಹೆರಿಗೆ ಆಗೋವರೆಗೂ ಅಲ್ಲೇ ಇದ್ದು ಹುಟ್ಟುವ ಮಗು ಹೆಣ್ಣು ಗಂಡು ಅಂತ ತಿಳಿದುಕೊಂಡೇ ಬಂದ್ಬಿಡು. ಅಂದರೆ ನಿನ್ನ ಮಾತಿನ ಅರ್ಥ ನಾನು ಕೂಡ ನಿನ್ನ ಪಾಲಿಗೆ ಸತ್ತು ಹೋಗುತ್ತೇನೆ ಎಂದು ಹೇಳ್ತಿರುವೆ, ಅಥವಾ ತವರಿದ್ದ ತಾಯಿ ತೀರಿ ಸತ್ತು ಹೋದರೆ ಆ ತವರಿನ ಋಣ ತೀರುತ್ತದೆ ಹೇಳ್ತಿರುವೆ. ಅಕ್ಕ, ನೀನು ಕುಡಿದು ಬಿಟ್ಟೇ ಇರುವ ಎದೆಯನ್ನು ಕುಡಿದು ಬೆಳೆದಿರುವ ಇನ್ನೇ ತಮ್ಮ ಇನ್ನು ಬದುಕಿದ್ದಾನಕ್ಕ, ಬದುಕಿದ್ದಾನೆ. ರಾಮಣ್ಣ, ನಿನ್ನ ಮನಸ್ಸಿಗೆ ನೋವಾಗಲಿ ಅಂತ ನಾನು ಈ ಮಾತು ಹೇಳಿಲ್ಲ. ನೋಡು, ನಿನ್ನ ಮನಸ್ಸು ನೋವಾಗಬಾರ್ದು ಅಂತ ನಾನು ಹೇಳಿಲ್ಲ. ನಿನ್ನ ಹೆಂಡತಿ ನಿರ್ಮಲ ಅವಳು ಗರ್ಭಿಣಿ, ಹೆರಿಗೆಗಾಗಿ ತವರು ಮನೆಗೆ ಹೋಗಿದ್ದಾಳೆ. ಮೇಲಾಗಿ ತಾಯಿ ಇದ್ದಳು, ಹೆರಿಗೆ ಕೆಲಸವನ್ನೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ಲು. ಈಗ ತಾಯಿ ಇಲ್ಲದ ತವರು ಮನೆಯಲ್ಲಿ ಹೆರಿಗೆ ಅಂದ್ರೆ ಬೇಡ ರಮಣ್ಣ, ಬೇಡ. ಈ ಹೆರಿಗೆ ಇಲ್ಲೇ ಆಗಲಿ. ನೋಡು, ನಿನ್ನ ಮನಸ್ಸಿಗೆ ನೋವಾಗಲಿ ಅಂತ ನಾನು ಈ ಮಾತು ಹೇಳಿಲ್ಲ ರಾಮಣ್ಣ. ನಿನ್ನ ಹೆಂಡತಿ ಗರ್ಭಿಣಿ, ತವರು ಮನೆಗೆ ಹೋಗಿದ್ದಾಳೆ, ನೀವು ಗಂಡಸರು ಇದನ್ನೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ಅಷ್ಟೇ. ನೋಡ್ರಮ್ಮಣ್ಣ, ನೀನು ಬೇಜಾರಾಗಲ್ಲ ಅಂದ್ರೆ ನಾನೊಂದು ಮಾತು ಹೇಳುತ್ತೇನೆ. ಹೇಗೋ ನಿನ್ನ ಹೆಂಡತಿ ಹೆರಿಗೆಗೆ ಹೋಗಿದ್ದಾಳೆ, ನೀನು ಒಬ್ಬನೇ ಮನೆಯಲ್ಲಿದ್ದು ಏನು ಮಾಡುತ್ತೀಯ? ಅದಕ್ಕೆ ನಿನ್ನ ಹೆಂಡತಿ ಬರುವವರೆಗೂ ನಮ್ಮ ಜೊತೆ ಇಲ್ಲೇ ಇದ್ದು ಬಿಡು. ಏನಂತೀಯ? ಹೌದು, ಅವ್ರು ಹೇಳೋದು ಸರಿ ಇದೆ. ನಿನ್ನ ಮನಸ್ಸಿಗೆ ತಕ್ಕ ಹಾಗೆ ನೀನು ಹೆರಿಗೆ ಆಗೋದು ಅಲ್ಲಿ ಇದ್ದ ಹಾಗೆ ಆಗುತ್ತೆ, ನನ್ನ ಹೆರಿಗೆ ಸಮಯದಲ್ಲೇ ನೀನು ಇದ್ದ ಹಾಗೆ ಆಗುತ್ತೆ. ಒಪ್ಕೊಂಡ್ಬಿಡು ರಾಮಣ್ಣ. ಹಾಗೆ ಆಗಲ್ಲ, ಹಾಗೆ ಆಗಲಕ್ಕ. ನೀವು ಬೇರೆ ಹೇಳಿದ ಮೇಲೆ ನಂದೇನಿದೆ, ನೀವು ಹೇಳಿದ ಹಾಗೆ ಆಗಲಿ ಅಕ್ಕ. ನಿರ್ಮಲ ಹೇಳಿದ್ರೆ ಇದೇ ವಾರದಳು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾನು ಇವತ್ತು ಹೋಗಿ 2 ದಿನ ಇದ್ದೇ ಬರ್ತೀನಿ. ಏನಂತೀರಾ? ಹೆರಿಗೆ ಆಗೋವರೆಗೂ ಅಲ್ಲೇ ಇದ್ದು ಹುಟ್ಟು ಮಗು ಹೆಣ್ಣು ಗಂಡು ಅಂತ ತಿಳ್ಕೊಂಡೇ ಇಲ್ಲಿಗೆ ಬಂದ್ರೆ ಆಯ್ತಾ? ಆಯ್ತಕ್ಕ, ನಾನಿನ್ನು ಹೋಗಿ ಬರ್ತೇನೆ ಮಾವ, ಹೋಗಿ ಬರ್ತೇನೆ. ಹೋಗಿ ಬಾರಮ್ಮಯ್ಯ, ಬರುವಾಗ ಒಳ್ಳೆಯ ಸಂತೋಷದ ಸುದ್ದಿಯನ್ನೇ ತೆಗೆದುಕೊಂಡು ಬಾ, ನಾವು ಕಾಯುತ್ತಾ ಇರುತ್ತೇವೆ. ಆಯ್ತು ಮಾವ, ನಾನಿನ್ನು ಬರ್ತೇನೆ. ಅಲ್ವೇ ಸರೋಜ, ಏನು ಅಂದ್ರೆ
ನೋಡಿದ್ಯಾ ತನ್ನ ಮಗುವಿನ ಮಗವನ್ನು ನೋಡಲು ಅದೆಷ್ಟು ಕಾತುರದಿಂದ ಕಾಯುತ್ತಿದ್ದಾನೆ ನಿನ್ನ ತಮ್ಮ. ಹೌದು, ಮತ್ತೆ ಮಗು ಅಂದ್ರೆ ಯಾವ ಗಂಡಸರಿಗೆ ಆಸೆ ಇರೋದಿಲ್ಲ ಹೇಳಿ? ಹುಟ್ಟುವ ಮಗು ಹೆಣ್ಣು ಗಂಡು ಅನ್ನುವ ಆಸೆ ಕಾತರ ಎಲ್ಲ ಗಂಡಸರಿಗೂ ಇದ್ದೇ ಇರುತ್ತೆ. ಯಾಕೆ ನಿಮಗೆಲ್ಲವೇನೋ ಆ ಕಾತರ? ನೀವೇನು ಕಮ್ಮಿನಾ? ಅಯ್ಯೋ ಹೋಗ್ಲಿ ಬಿಡು ಮರೈತಿ, ತಮ್ಮನಿಗೆ ಏನಾದ್ರೂ ಅಂದ್ರೆ ಸಾಕು ನನ್ನ ಕೂಡ ಆ ವಿಷಯದಲ್ಲಿ ಸುತ್ತಿಕೊಂಡೇ ನಾನು ಸುಮ್ಮನೆ ಇರ್ತೀನಾ? ನೀನು ಬಿಡಲ್ಲ ನಿಮ್ಮನ್ನ. ಹೋಗ್ಲಿ ಬಿಡು, ನೀನು ಈ ಮರದ ನೆರಳಿಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ನಾ ಇನ್ನಷ್ಟು ಬಾವಿಯಾಗಿರ್ತೀನಿ, ನಂತರ ಇಬ್ಬರು ಸೇರಿ ಒಟ್ಟಿಗೆ ಮನೆಗೆ ಹೋಗೋಣ, ಸರಿನಾ? ನಮ್ಮ ಹೊಲದಾಗ ಯಾಕೆ ಬಿಟ್ಟಿರಪ್ಪ ನಿಮ್ ದನನ? ಹೊಡ್ಕೊಂಡ್ರತ್ತಾಗ ನಿನಗೆ ಹೊಡ್ಕೊಳಪ್ಪ ನಿಮ್ ದನನ. ನಮ್ಮ ಹೊಲದಾಗಿನ ಬೆಳೆ ಎಲ್ಲ ಕುಂತತಿ, ಹೊಡ್ಕೊಳಪ್ಪ ಯಪ್ಪ. ಇದೇನು ಅಂತ ನೋಡು ಸರೋಜ. ಇದು ಬಂಗಾರದ ನಾಣ್ಯ ರೀ. ಏನು ಬಂಗಾರದ ನಾಣ್ಯನ? ಸರೋಜ ಇನ್ನೂ ಇರಬಹುದೇನು, ನೋಡೋಣ. ಎಷ್ಟೊಂದು ಬಂಗಾರದ ನಾಣ್ಯಗಳು. ನಮ್ಮ ದೈವದ ಬಾಗಿಲು ತೆರೆಯಿತು ಸರೋಜ, ದೈವದ ಬಾಗಿಲು ತೆರೆಯಿತು. ಇದೇನ್ರಿ ಇದು? ಇಷ್ಟೊಂದು ಬಂಗಾರದ ನಾಣ್ಯಗಳು? ಸರೋಜ, ನಾವು ಪಡುತ್ತಿರುವ ಕಷ್ಟವನ್ನು ನೋಡಲಾರದೆ ಆ ದೇವರೇ ನಮಗಾಗಿ ಕೊಟ್ಟ ಕಾಣಿಕೆ ಎಂದು ಕಾಣುತ್ತದೆ. ಇಲ್ಲ, ಇದು ಯಾವುದೋ ದೇವರಿಗೆ ಸಂಬಂಧಪಟ್ಟ ನಿಧಿಯಾಗಿರಬಹುದು. ಒಂದು ವೇಳೆ ನಾವೇನಾದ್ರೂ ಇದಕ್ಕೆ ಆಸೆ ಪಟ್ಟು ತೆಗೆದುಕೊಂಡರೆ ಖಂಡಿತ ನಮಗೆ ಒಳ್ಳೇದಾಗುವುದಿಲ್ಲ ರೀ, ಒಳ್ಳೇದಾಗುವುದಿಲ್ಲ. ಸರೋಜ, ಏನು ಹೇಳುತ್ತಿರುವೆ ನೀನು? ಈ ನಿಧಿಯನ್ನು ನೋಡಿದ ಕ್ಷಣ ನಿನಗೆ ಏನಾದ್ರೂ ಬುದ್ಧಿ ಭ್ರಮಣೆಯಾಯಿತೆ? ಬಾಗಿಲಿಗೆ ಬಂದ ಭಾಗ್ಯ ಲಕ್ಷ್ಮಿಯನ್ನು ಬೇಡವೆಂದು ಹೇಳುತ್ತಿರುವೆಲ್ಲ, ನಿನಗೇನಾದ್ರೂ ತಲೆ ಕೆಟ್ಟಿದೆಯಾ? ಬೇಡ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ದಯವಿಟ್ಟು ಈ ನಿಧಿಯ ವಿಷಯಕ್ಕೆ ಮಾತ್ರ ಕೈ ಹಾಕಬೇಡಿ. ಒಂದು ವೇಳೆ ನಾವೇನಾದ್ರೂ ಈ ನಿಧಿಯ ವಿಷಯಕ್ಕೆ ಕೈ ಹಾಕಿ ಆಸೆ ಪಟ್ಟು ತೆಗೆದುಕೊಂಡರೆ ನಾಳೆ ನಮಗೆ ಅಪಾಯ ಕಟ್ಟಿಟ್ಟು ಬಿಟ್ಟು. ಭೂಮಿ ತಾಯಿಯ ಒಡಲಿ ಸಿಕ್ಕ ವಸ್ತು ಅದು ಯಾವುದೇ ಆಗಿರಲಿ, ಅದು ಸರ್ಕಾರದ ಸ್ವತ್ತು. ನಾವು ಎಷ್ಟು ಬಡವರಾಗಿರಲಿ ದುಡಿದು ತಿನ್ನಬೇಕೇ ವಿನಃ ಪರರ ಸ್ವತ್ತಿಗೆ ಆಸೆ ಪಡಬಾರ್ದು ರೀ, ಆಸೆ ಪಡಬಾರ್ದು. ಅಂದರೆ ನಾವೇನಾದ್ರೂ ಮತ್ತೊಬ್ಬರಿಗೆ ಮೋಸ ಮಾಡಿ ದುಡ್ಡು ತಂದಿದ್ದೇವ, ಅಥವಾ ಯಾವುದಾದ್ರೂ ಮನೆಯನ್ನು ದರೋಡೆ ಮಾಡಿದ್ದೇವ? ಸರೋಜ, ದುಡ್ಡಿಗಾಗಿ ಮನುಷ್ಯರೇ ಕೊಲೆ ಮಾಡುವ ಈ ಕಾಲದಲ್ಲಿ ನಮಗಾಗಿ ಉಳಿದ ಬಂದ ಈ ನಿಧಿಯನ್ನು ಬೇಡ ಎಂದು ಹೇಳ್ತಿರುವಲ್ಲ, ಏನಾಗಿದೆ? ಬೇಡವೇ ಬೇಡ. ನಾವೇನಾದ್ರೂ ಈ ಹಳದಿ ಬಣ್ಣದ ಲೋಹಕ್ಕೆ ಆಸೆ ಪಟ್ಟು ಇದಕ್ಕೆ ಆಸೆ ಪಟ್ಟು ತೆಗೆದುಕೊಂಡರೆ ಅಪಾಯ ನಮಗೆ ಕಟ್ಟಿಟ್ಟು ಗೊತ್ತಿದೆ. ನಿಧಿ ಸಿಕ್ಕರೆ ಪ್ರಾಣಕ್ಕೆ ಆಪತ್ತು ಅಂತ ದೊಡ್ಡವರು ಹೇಳ್ತಾರೆ. ಒಂದನ್ನು ಪಡೆಯಬೇಕಾದರೆ ಮತ್ತೊಂದನ್ನು ನಾವು ಕಳೆದುಕೊಳ್ಳಲೇಬೇಕು ರೀ. ಸರೋಜ, ಏನು ಹೇಳುತ್ತಿರುವೆ ನೀನು? ಯಾಕೆ ಈ ರೀತಿ ಭಯದಿಂದ ಏನೇನು ಕಲ್ಪಿಸಿಕೊಂಡು ಮಾತನಾಡುತ್ತಿರುವೆ? ದಯವಿಟ್ಟು ನನ್ನ ಮಾತು ಕೇಳು ಸರೋಜ. ಇದರಿಂದ ಬಂದ ಕಷ್ಟ ಕಾರ್ಪಣ್ಯಗಳನ್ನು ತೊರೆದು ಬದುಕಬಹುದು. ಅಷ್ಟೇ ಅಲ್ಲ, ನಮ್ಮ ಹೊಲವನ್ನು ಬಿಡಿಸಿಕೊಂಡು ರಾಜ ಮಹಾರಾಜರ ಹಾಗೆ ಬದುಕಬಹುದು. ದಯವಿಟ್ಟು ಒಪ್ಪಿಕೋ ಸರೋಜ. ಹಾಗಂತ ಹಾರಾಡುವ ಹಕ್ಕಿಯನ್ನು ಕರೆತಂದು ಪಂಚದ ಗೋಡೆಯಲ್ಲಿ ಬಚ್ಚಿಟ್ಟರೆ ಆ ಹಕ್ಕಿಗೆ ಸಂತೋಷವಾಗುತ್ತದೆ ಎಂದು ಅಂದುಕೊಂಡಿರುವಿರ? ಇಲ್ಲ ಇಲ್ಲ, ಗಗನದಲ್ಲಿ ಹಾರಾಡುವ ಹಕ್ಕಿಯನ್ನು ಕರೆತಂದು ಪಂಚರದಲ್ಲಿ ಬಚ್ಚಿಟ್ಟರೆ ಅದು ಸಂತೋಷವಾಗಿರೋದಿಲ್ಲ ರೇ, ಸಂತೋಷವಾಗಿರೋದಿಲ್ಲ. ಕೊನೆಗೊಂದು ದಿನ ಕೊರಗಿ ನೆರಳೇ
ಸರೋಜ ಬೇಡ, ದಯವಿಟ್ಟು ಹಠ ಮಾಡಬೇಡ, ನನ್ನ ಮಾತು ಕೇಳಿಸೇಜ. ಬೇಡ ಬೇಡ ಬೇಡ, ನಮಗೆ ಈ ಹಾಳು ನಿಧಿಯ ಸಹವಾಸವೇ ಬೇಡ. ಈ ನಿಧಿಯಿಂದ ನಾಳೆ ನನಗೇನಾದರೂ ಚಿಂತೆ ಇಲ್ಲ, ಆದರೆ ಈ ಬಂಗಾರಕ್ಕಾಗಿ ಬಂಗಾರದಂಥ ನನ್ನ ಗಂಡನನ್ನ ಕಳೆದುಕೊಂಡು ಬಾಳುವ ಶಕ್ತಿ ನನಗಿಲ್ಲ ರೀ, ನನಗಿಲ್ಲ. ಮಂಜಿ ಕುಡಿದು ಬಾಳಿದರೂ ಚಿಂತೆ ಇಲ್ಲ, ನಮಗೆ ಇದರ ಆಸೆ ಬೇಡ. ಯಾಕೆ ಬಂತು ಮೆಚ್ಚಿದೆ ಸರೋಜ, ನನ್ನ ದಿಟ್ಟ ನುಡಿಗೆ ನಾ ಮೆಚ್ಚಿದೆ. ಸಿಕ್ಕ ಬಂಗಾರಕ್ಕಿಂತ ದಕ್ಕಿರುವ ಗಂಡನ ಲೇಶೆಂಬಂತೆ ದುರಾಶೆಯಿಂದ ಕಟ್ಟಿದ ಈ ನನ್ನ ಕಣ್ಣಿನ ಪುರೆಯಿಂದ ಹರಿದು ಹಾಕಿಬಿಟ್ಟೆ ಸರೋಜ, ಹರಿದು ಹಾಕಿಬಿಟ್ಟೆ. ಆಗಲಿ ಸರೋಜ, ಹಾಗೆ ಆಗಲಿ. ನೀ ಹೇಳಿದ ಹಾಗೆ ಇದೇನು ಸರ್ಕಾರಕ್ಕೆ ಒಪ್ಪಿಸೋಣ. ಮೊದಲು ಆ ಕೆಲಸ ಮಾಡೋಣ ನಡಿ. ಆಯ್ತು ನಿನ್ನ ಸರೋಜ. यदा यदा हि धर्मस्य ग्लानिर्भवति भारत अच्युतानाम धर्मस्य तदात्मनां सृजाम्यहम्। परित्राणाय साधूनां विनाशाय च दुष्कृताम् धर्म संस्थापनार्थाय संभवामि युगे युगे। ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಈ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕ್ಲಿಕ್ಕೆ ಅಂತ ಆ ದೇವರು ಯಾವ್ದಾದ್ರು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹುಡಿಯೋರ ಕಲಿಯುಗ. ಅಂದಾಗ ಆ ದೇವರು ಹುಟ್ಟೋದು ಅಂದ್ರೇನು, ನಮ್ಮಂತವ್ರನ್ನ ಮಟ್ಟ ಹಾಕೋದಂದ್ರೇನು? ಸಾಧ್ಯವೇ ಇಲ್ಲ. ಯುಗ ಕಲಿಯುಗ. ಇಂದಿನ ಯುಗದಲ್ಲಿ ಯುದ್ಧಕ್ಕೆಂದು ಸಿದ್ಧನಾದ ಶಿಖಾಮಣಿಗಳನ್ನು ಸದ್ದಿಲ್ಲದೆ ಸಮಾಧಿ ಮಾಡಿ ಇತಿಹಾಸವನ್ನು ಸೃಷ್ಟಿಸುವ ನನ್ನಂತ ಹಿಟ್ಲರ್ ಮಾತ್ರ ಇಲ್ಲಿ ಬದುಕಬಹುದು. ಬಣ್ಣ ಬಣ್ಣದ ಈ ಲೋಕದಲ್ಲಿ ಒಂದು ಹಾಡುವ ಪತಂಗಗಳಿಗೆ ಮಕರಂದದ ಆಸೆಯನ್ನು ತೋರಿಸಿ ನನ್ನ ತೂಗು ಮಂಚಕ್ಕೆ ಎಳೆದುಕೊಂಡು ಹಸಿದವರಿಗೆ ಅಮೃತವನ್ನು ನೀಡುವ ನಿಷ್ಠಾವಂತ ಈ ಪ್ರಚಂಡ ಪ್ರಳಯಾಂತಕ
ತಾಯಿಯ ಗರ್ಭದಲ್ಲಿರುವಾಗಲೇ ಕೈಯಲ್ಲಿ ಮಚ್ಚು ಹಿಡಿದು ಹುಟ್ಟಿರುವ ಈ ಹಿಟ್ಲರ್ನ ಹೆಸರು ಕೇಳಿದರೆ ಸಾಕು, ಸತ್ತು ಗೋರಿಯಲ್ಲಿ ಮಲಗಿರುವ ಹೆಣವು ಕೂಡ ಒಮ್ಮೆ ಕಣ್ಣು ಬಿಟ್ಟು ನೋಡಿ ಗಡಗಡನ ನಡಿಗೆ ಮತ್ತೆ ಸತ್ತು ಹೋಗುತ್ತದೆ. ಏಕೆ ಗೊತ್ತಾ? ಎದುರಾಳಿಯ ಎದೆಗೆ ಒಂದು ಸಾರಿ ನನ್ನ ಮಚ್ಚು ಬಿಸಿದರೆ ಸಾಕು, ಮತ್ತೆ ಅವನು ಬದುಕಿ ಬಂದಿರುವುದು ಈ ಚರಿತ್ರೆಯಲ್ಲೇ ಇಲ್ಲ. ಇಂತಹ ಚತುರ್ಮುಖ ಬ್ರಹ್ಮನಾದ ನನಗೆ ಕೇವಲ ಮ್ಯಾನೇಜರ್ ಪಟ್ಟವನ್ನು ಕೊಟ್ಟು ಕೋಟಿ ಕೋಟಿ ಹಣವನ್ನು ಸಂಪಾದಿಸುತ್ತಿದ್ದಾನಲ್ಲ ಆ ಬೈರೇಗೌಡ, ಗೌಡ, ನಾನೇ ಹಳ್ಳಿಯ ಹುಲಿ ಎಂದು ದಿಲ್ಲಿವರೆಗೂ ದರ್ಬಾರು ಮಾಡಿದರೆ ಆ ಹುಲಿಗೆ ಒಂದು ಲಗಾಮನ್ನು ಹಾಕಿ ನಾ ಹತ್ತಿ ಮೆರೆಯುವ ಕುದುರೆಯನ್ನಾಗಿ ಬಳಸಿಕೊಳ್ಳುತ್ತೇನೆಂದು ನಿನಗೆ ಹೇಗೆ ತಿಳಿಯಬೇಕು? ಒಂದು ವೇಳೆ ತಿಳಿದು ನಾನೇ ಸಾಡು ತಿರಿಸಿಕೊಂಡ ಹುಲಿ ಎಂದು ಹಾರಾಡಿದರ ಆ ಹುಲಿಗೆ ಒಂದು ಲಗಾಮ ಹಾಕಿ ನಾನು ಮೆರೆದಿದ್ದರ ಮಗನ ಅಗ್ರಜನ ಅಲ್ಲ. ಅಮಾಯಕರ ತಲೆಗೋಳಿಸಿ ಹಣ ಮಾಡಿರುವ ನಿನಗೆ ಎಷ್ಟು ಬುದ್ಧಿ ಇರಬೇಕಾದರೆ ನಿನ್ನಂತ ಹುಲಿಗಳಿಗೆ ಗುರು ಇಟ್ಟು ಹೊಡೆದು ಅದರ ಹಸಿ ಮಾಂಸವನ್ನು ಚಿಗಿದು ತಿನ್ನುವ ಈ ಅಗ್ರಜನಿಗೆ ಇಟ್ಟಿರಬೇಡ. ಮುಂದೆ ನೋಡು ಮಗನ, ಆ ನಿನ್ನ ಕೋಟಿ ವೀರನ ಕೋಟೆಯ ಕೂಡಿ ಪಡೆದು ನಿನ್ನ ಸರ್ವ ಆಸ್ತಿಯನ್ನು ದೋಚಿಕೊಂಡು ನಿನ್ನಗೂ ತಿಳಿಯದ ಹಾಗೆ ಇಲ್ಲಿಂದ ಪರಾರಿ ಆಗದಿದ್ದರೆ ನಾನು ಸಕಲ ಕಲಾ ವಲ್ಲಭ ಅಭಿನವ ಚಕ್ರವರ್ತಿ ಕಂಡದೆ ಮತಧ್ವಜ ನೀನು ಕಣ್ಣೆಸ್ತೆ ಕಾಮುಕುಡು, చేస్తే అంతకుడు నా ఒంటి మీద ఎవడన్నా చేస్తే వాడిని ముక్కలు ముక్కలుగా నరకకపోతే నా పేరు అగ్రజనే కాదు కాదు బిడ్డ. ನಮ್ಮಲ್ಲಿ ಸೇರಿಕೊಂಡು ಬಂದು ಯಾರ ನೀನು ರಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೂವೆ. ಬರ್ರಿ ಬರ್ರಿ ಬರ್ರಿ, ಪಾಠ ಪಾಠ ಬರ್ರಿ. ಖಾಲಿ ಆದ್ರೂ ಬೇಕಂದ್ರೆ ಸಿಗಂಗಿಲ್ಲ ನೋಡ್ರಿ, ಜಲ್ದಿ ಜಲ್ದಿ ಬರ್ಬೇಕ್ರಿ. ಒಳಿಯ ಬಂದಾಗ ಹುಕ್ಕಿ ಮಾಡ್ಬೋದ್ರಿ, ಮಾವು ಬಂದ ಸೀಕರ್ಣಿನೂ ಮಾಡ್ಬೋದ್ರಿ. ಇನ್ನು ಬೀಗರು ಬಂದ್ರ ನಿಮಗೆ ಬೇಕಾದ ಮಾಡಿ ನೀಡ್ಬೋದ್ರಿ. ಬರ್ರಿ ಹೋಗು. ಅಲ್ಲ ಬೆಳಗ್ಗಿಂದ ಜಾತ್ರೆ ನಡೆಯತಿ ಊರಾಗ, ಯಾಬ್ರ ನೀನು ಸಾಕ ಬೇಕ ಅಂತ ಕೇಳಿಲ್ಲ ಅಂತ ನೀವು ಊರಾಗ ಯಾವ್ದ ಡಬ್ಬಲ್ ಆರ್ನ ಗಾಡಿ ಇತ್ಲಾಗ ಬರಕತ್ತಲ್ಲ. ಬರ್ಲಿ ಬರ್ಲಿ ಮತ್ತ ಹುಡುಗಲ್ಲಿ ಸಿಗತ್ತೆ ನಿನ್ನ ಜೋಡಿ ಮಾತಾಡೋದೈತೆ, ಹುಡುಗಲ್ಲಿ ಸಿಗತ್ತೆ ನಿನ್ನ ಜೋಡಿ ಮಾತಾಡೋದೈತೆ, ನಿನ್ನ ಮಾರಿ ನಡೆದ ಆಗಿದೆ. ಹುಡುಗಲ್ಲಿ ಸಿಗತ್ತೆ ನಿನ್ನ ಜೋಡಿ ಮಾತಾಡೋದೈತೆ, ಹುಡುಗಲ್ಲಿ
ನೋಡಿ ಮಾತಾಡೋ ಬಾಯಾಗ ಮಣ್ಣ ಹಾಕ್ಲಿ ಹೂದುಗ್ಗಿ ಉಂಡು ಬರ್ಲಿ ಇದಕ್ಕೇನು ಬ್ಯಾನೆ ಬರಬಾರ್ದು ಬಂದು ಹೋಯ್ತು ಅಂತೇಳಿ ಏನ ಹೋಗುದು ಉಗ್ಗಿಯಾಗೋಗ್ಲಿ ಅಂತ ಎಂದರ ಕಂಡವೋ ಇಲ್ಲವೋ ನಮೂನೆ ಪ್ರಾಣ ಬಂದಂಗ ಹಾದು ದಕ್ಕಂತ ಎದಿಗೆ ಹಾಯ್ತಾವಲ್ಲೋ ಇವುಗಳು ಹೆಂಗಸರ ಕಂಡವೋ ಇಲ್ಲ ಅಂತೀನಿ ಇವು ನಿಜವಾಗ್ಲೂ ಸಂತಿ ಮಾಡಕ್ ಬಂದಿರ್ತಾವ ಹೆಂಗಸರ ಡಿಕ್ಕಿ ಹೊಡೆಯಕ್ ಬಂದಿರ್ತಾವ ಒಂದು ಗೊತ್ತಾಗಲ್ಲ ಆದ್ರೆ ನಮ್ಮ ಅಪ್ಪ ಹೇಳ್ದೆ ಅಪ್ಪ ನಾನ್ ನಿಜವಾಗ್ಲೂ ನಾ ಸಂತಿ ಹೋಗಕ್ ಅಲ್ಲಪ್ಪ ಅಂತ ಆದ್ರೆ ನಮ್ಮಪ್ಪ ನುಡಿ ನನ್ನ ಮಗ ನನ್ನ ಮಾತಲ್ಲಿ ಕೇಳ್ತಾನ ನೀನಾ ಹೋಗವ ಅಂತ ಕಳಿಸ್ತಾನ ಆದ್ರೆ ಇಲ್ಲಿ ಅನುಭವಿಸೋರು ಯಾರು ನಾನೇ ಅನುಭವಿಸ್ಬೇಕು ನಮ್ಮಪ್ಪ ಗೊತ್ತೇ ಅಲ್ಲ ಮೇಡಮ್ ಯಾಕ್ರಿ ಬಹಳ ಸಿಟ್ಟಾಗಿರಲ್ಲ ಸ್ವಲ್ಪ ಸಮಾಧಾನಕ್ಕ ಕೊಡ್ಲನ್ರಿ ನೀವು ದೊಡ್ಡ ತಿಂಗಳವ ಬೆಲ್ಲ ಕೊಡ್ಲ ಅಂತ ಕೇಳಿದ್ರಿ ಯಾಕೆ ಜೋಕ್ ಮಾರ ಹಳೆ ಜೋಕ್ ಮಾರ ಏನಂತತಿ ಏನೋ ಮೂತ್ ಕೊಡ್ಲೇನು ಬೆಲ್ಲ ಕೊಡ್ಲಿ ಅಂತ ಕೇಳಿದೆ ಯಾಕ ಹೆಂಗೈತೆ ಮೈಗೆ ಎಂದೆ ಬೆಲ್ಲ ಕೊಟ್ಟು ಸಮಾಧಾನ ಮಾಡಕ ನನಗೆ ಸಣ್ಣ ಕೋಸ ಮಾಡ್ಕೊಂಡೆ ನೋಡು ನೀನೇನೋ ಕೊಡ್ತೀನಿ ಅಂತ ಬಂದ್ರೆ ಬೆಲ್ಲ ಮಾಡ್ತಾನೆ ನನ್ನ ಪ್ಯಾಂಟ್ ಕೊಲ್ಲ ಮೊದಲ ಜಾಗ ಖಾಲಿ ಮಾಡಿಲಿಂದ ಪ್ಯಾಂಟ್ ಕೊಲ್ಲ ಆಮೇಲೆ ಮಾಡಂತ್ರಿ ಅಷ್ಟೇ ಸಿಟ್ಟು ಮಾಡ್ಕೊಳಕತ್ತೀರಿ ಈಗ ಸಮಾಧಾನಕ್ಕೆ ಸ್ವಲ್ಪ ಬೆಲ್ಲ ಕೊಡ್ತೇನೆ ನಿಮ್ ಬಾಯಾಗ ಇಟ್ಕೊಂಡ್ ರುಚಿ ನೋಡ್ರಿ ನಮ್ಮ ಬೆಲ್ಲ ಅಷ್ಟು ರುಚಿ ಐತಿ ಅಂತ ಹೌದಪ್ಪ ಬಹಳ ರುಚಿ ಐತಿ ಅಂತ ನಿನ್ನ ಹತ್ರ ಬೆಲ್ಲ ಇಸ್ಕೊಳಕ ನಾನೇನು ಎಲ್ಲರ ತರ ಹೆಂಗ್ ಅಂತ ತಿಳ್ಕೊಂಡಿ ನೀನು ನಿಮ್ಗೋ ಬಸರು ಅಂದ್ರೆ ನೀನೇ ಬಟ್ಟೆ ಮುಟ್ಕೊಂಡ್ ನೋಡ್ಕೊಂತೀವಿ ಸುಮ್ಮನೆ ನೀನು ಕಮ್ಮಿನ ಅದೇನೋ ಅಂದಿದ್ದಂತ ಹೆಂಡತಿ ಮಾಡ್ಕೊಳ್ಳೋ ಮಗನ ಅಂದ್ರೆ ಹೆಂಡತಿ ಒಳ್ಳೆ ಲಗ್ನ ಮಾಡೋ ಯಪ್ಪ ಅಂದಿದ್ದಂತ ಅದು ನಿನ್ನ ಹತ್ರ ಯಾವ್ದೋ ಇರಬೇಕು ಅಂತ ತಿಳ್ಕೊಂಡಿನಿ ನೋಡು ಈಗ ಬೆಲ್ಲ ಕೊಡ್ತೀನಿ ಅಂತ ಸೀರೆ ಮೈ ಮೇಲೆ ಬಂದ್ರೆ ಇಲ್ಲಿ ಮಾತು ಕುಂತನ ತಂಗಾರ ಕರೆಸಿ ನೀನೇನೋ ಜಾಸ್ತಿ ಓದಿಸಿದ್ರಿ ಅಂದ್ರೆ ಈಗ ಎಲ್ಲ ಮಾಡ್ಕೊಂಡು ಹೋದಿ ಮೊದ್ಲು ಹೋಗಿ ಇಲ್ಲಿಂದ ಅಂದಿ ಮಾರಿ ಅವನ ಒಳ್ಳೆಯಪ್ಪ ನಾ ಒಂದಿ ಮರವಲ್ಲವ ಹುಗ್ಗಿ ಮಾಡಕ್ಕ ಬೆಲ್ಲ ಮರ ಬೆಲ್ಲನ ಅದಕ್ಕ ಸ್ವಲ್ಪ ಶಾಂಪಲ್ಲಿ ಬೆಲ್ಲ ಕೊಡ್ತೇನೆ ಬಾಯಾಗ ಇಟ್ಕೊಂಡ್ ರುಚಿ ನೋಡು ನಿಮಗ ಗೊತ್ತಾಗತ್ತೆ ನನ್ನ ಬೆಲ್ಲ ಎಷ್ಟು ರುಚಿ ಐತಿ ಅಂತ ನೀ ಬೆಲ್ಲ ಮಾರೋಣ ಮೊದಲ ಹೇಳ್ಬಾರ್ದಿತ್ತೇನೋ ಅಲ್ಲ ಎಲ್ಲ ಮಾಡ್ತಿದ್ನಲ್ಲೋ ನಿನಗೊಂದು ಕಲ್ಲ ಹೋಗಿ ಬಿಡು ಅಂದಂಗ ನನಗೊಂದು ಕೆಜಿ ಕೊಡ್ತೀಯಾ ಬೆಲ್ಲ ಒಂದ ಕೆಜಿನ ಹೋಗ್ರಿ ಅಲ್ಲ ಒಂದ ಕೆಜಿ ಬೆಲ್ಲ ಕೇಳಕತ್ತಿರಲ್ಲ ನಿಮಗ ನಿಮ್ ಗಂಡಗ ನಿಮ್ ಮಕ್ಕಳಗ ನಿಮ್ ಮರಿಗೆ ನಿಮ್ ಬಂದಿಗ್ರಿಗೆ ಸಾಲ್ ಮಕ್ಕಳ ಅಂತ ವಿಚಾರ ಮಾಡಕತ್ತನ್ರಿ ಕಬರ್ಗಿಡಿ ಹಳೆ ಕಬರ್ಗಿಡಿ ಯಾಕ ಕಣ್ಣಿಗೆ ನಾವಿಲ್ಲ ನಿನಗ ಕಾಣಿಸ್ತತಿ ನಿಲ್ಲಿಲ್ಲ ಇಲ್ಲ ಐತೆ ಏನಾರ ಏನಿಲ್ಲ ನಿನಗೆ ಗೊತ್ತಾಗಂಗಿಲ್ಲ ಮತ್ತೆ ಗಂಡದನ ಅಂತ ಕೇಳ್ತೀಯಲ್ಲ ಕಬರ್ಗಿಡಿ ಹಳೆ ಕಬರ್ಗಿಡಿ ಅಯ್ಯೋ ತಾಳಿರ್ಲಿ ಕೇಳಬ್ರಿ ಇವತ್ತಿನ ಕಾಲದಾಗ ಯಾವ ಹೆಂಗಸ್ರು ತಾಳಿ ಕಟ್ಕೊಂಡು ನೋಡ್ತಾರ ಅಲ್ಲ ಆ ಗಾಂಡ್ ಕಟ್ಟಿರೋ ತಾಳಿನ ಹಾಳು ಗೋಡೆಯನ್ನು ಊಟಕ್ಕೆ ಜೋತ್ ಬಿಟ್ಟು ಮಂಗಿ ನಮ್ಮನಿ ಸ್ಟ್ರಿಂಗ್ ಡ್ರೆಸ್ ಮಾಡ್ಕೊಂಡು ಓಡಾಡಕತ್ರ ಇನ್ನ ನೋಡ್ರಲ್ಲ ಅಚ್ಚ ಕಿಚ್ಚ ಕುಂತು ಸುಮ್ಮನೆ ಬಿಡ್ತಾರ ಜುರ್ರು 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 ಸೋರ್ತಾವ ಜಲ್ಲು ಜೊಲ್ಲು ಸೋರ್ಸಿದ್ರೆ ಅವ್ರು ಸೋರಿಸ್ತಾರ ಬಿಡು ಯಾಕ ನಿನಗೇನಾತ ಅವ್ರು ಸೋರ್ಸಿದ್ರೆ ಜೊಲ್ಲು ಏನ ನನಗೇನಕತ್ತಿ ಯಪ್ಪ ಆ ಮುದುಕನ್ ಜಾಗದಾಗ ನಾನು ಯಾಕಿರ್ಬಾರ್ದಿತ್ತು ಯಾಕ ಜೊಲ್ಲು ಸೋರಿಸ್ತಿದ್ದೇನೆ ನೀನು ಏನ ನಮ್ದು ಸುರಿಸ್ತತ್ರಿ ಟೈಮ್ ಬಂದಾಗ ಅಷ್ಟ ಸುರಿಸ್ತತ್ರಿ ಅದು ಎಲ್ಲ ಟೈಮ್ನಿಗೂ ಸುರ್ಸಂಗ ಏನ್ ಮಾತಾಡಕತ್ತೀರಿ ನೀವು ಅಲ್ಲ ಆ ಮುದುಕ ಜೋಲ್ ಸುರ್ಸೋದು ನಮ್ಮಂತ ಹುಡುಗರು ಜೋಲ್ ಸುರ್ಸೋದು ಅಷ್ಟು ಗೊತ್ತಾಗಲ್ಲ ನಿಮ್ಗ ಬೇಕಾರ ತೆಗೆದು ತೋರಿಸ್ತಾನೆ ನೀವು ಜೋತ್ ಬಿತ್ತು ಜೋಕಾಲಿ ಆಡಿದ್ರೆ ತಟ್ ತಟ್ ಅಂತ ಒಂದ್ ಧ್ವನಿನ ಅನ್ಕೊಂಡಿಲ್ರಿ ಏನ್ರಿ ಅದು ತೆಗೆದು ಕೊಡ್ತೀನಿ ಅಂತ ಅಂದಿದ್ ನೀವು ಅದರಿ ಬಾಯಾಗಿರ ನಾಲ್ಗಿನ ಹಿಂಗಂದ್ರೇನು ಹೋಗ್ಬಿಡು ಮತ್ತ ಅಲ್ಲ ಅದೇನೋ ಏನೋ ಹಿಡ್ಕಂತೇನೋ ಅಂದಂಗ ನಿನ್ ಹೆಸರು ಏನು ಅಂತ ಹೇಳಲಿಲ್ಲ ನಂಗ ಈಗ ಬಂತ ನೋಡ್ರಿ ನಮ್ ಕಡೆಗೆ ಗಾಡಿ ಈಗ ಸ್ವಲ್ಪ ಹೊಡಿಯಾಕತ್ತೈತೆ ನನ್ನ ಹೆಸರು 70 ವರ್ಷ ಮೇಲೆಲ್ಲರು ಬೆಲ್ಲ ಮಾರ ಮಲ್ಲ ಒಂಚೂರ ಬೆಲ್ಲ ಕೊಡಲಿ ಅಂತಾರ ಏನ 20 ವರ್ಷ ತಳಗ್ನಾರ ಬೆಲ್ಲ ಮರ ಮಲ್ಲಣ ಒಂಚೂರ ಬೆಲ್ಲ ಕೊಡು ಅಂತಾರ ಓಹೋ ಇನ್ನ ನೇಮು ಅಂತ ಹೋದ ನೋಡ್ರಿ 20 ರಿಂದ 35 ಬಾರಿ ಚಂದ ಕರೀತಾರ
ಕೊಡೋ ರುಚಿಗೆ, ಏ ಮಲ್ಲ ಒಂದೀಟ ಬೆಲ್ಲ ಕೊಡೋ ರುಚಿಗೆ ಅಂತಾರೆ. ನನ್ನ ಹೆಸರು ಕೇಳಿದ್ರೆ ಹೌದಾ? ಮತ್ ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಬಸಂತಿ ಅಂತ. ಬಸಂತಿ, ಮತ್ತ್ಯಾಕ್ ಸುಮ್ಮನಿದ್ದೆ? ಆಗಾರ ಬಾ, ನಾನು ನೀನು ಬಾಳ ಸಂಗತಿ. ಮುಂದಿನ ವರ್ಷ ನಿನಗ ವಾಂತಿ. ಹೀಗಂತೀಯ? ಮತ್ತೆ ಶುರು ಮಾಡೋ ನಿನಕ್ಕೆ ಅಂತೆ. ನನ್ನ ಕೈಯ ಸಿಹಿಗಳನೀಗ, ನನ್ನ ಕೈಯ ಸಿಹಿಗಳನೀಗ, ಆಗತ್ತಿಗೆ ಹುಡುಗಿ ಹರಿಯಾಣ ಹೊಸ ಐತಿ ನಿನ್ನ ಮೈ ಮಣ್ಣ ಹೊಸ ಐತಿ ನಿನ್ನ ಮೈ ಮಣ್ಣ ಕೈಯ ಸಿಹಿಗಳನೀಗ, ಆಗತ್ತಿಗೆ ಹುಡುಗಿ ಹರಿಯಾಣ ಹೊಸ ಐತಿ ನಿನ್ನ ಮೈ ಈಗ ನೋಡಿದಲ್ಲ. ಅಯ್ಯೋ ಯಾಕೆ ಹೋದೆವು? बहुत प्यार कर देंगे उनको सनम, बहुत प्यार कर देंगे उनको सनम, कसम चाहिए कसम चाहिए
ಹೋಗ್ರಿ. ಏನ್ ಈ ಊರಾಗ ಇವ್ರದ್ದು ಒಂದೇ ಹೆಂಗಸರಿಗೆ ಇದಾರ, ಸಿಕ್ಕಾಪಟ್ಟೆ ಚೋರಿರ್ ಇದಾರ, ಆಂಟೀರ್ ಇದಾರ. ಇವ್ರಾಗ ಯಾರು ಒಬ್ರು ಬಂದ್ಬಿಟ್ಟು ನಿಮ್ದು ಕೊಡು ಅಂದ್ರೆ ಸಾಕು, ಹಂಗಂಗೆ ಪಟ್ ಅಂತ ತೆಗೆದು ಹೆಂಗೆ ಕೊಟ್ಟು ಬಿಡ್ತಾವ್. ನನ್ನನ್ನು ಏನ್ಲೇ ಮುಲಾಮು, ಒಂಟಿ ಹೆಣ್ಣು ಸಿಕ್ಕ ಅಂತೇಳಿ ಮುಲಾಮ್ ಬೇಕು ಅಂತ ಮೈ ಮೇಲೆ ಬರ್ತೀಯ? ಯಾಕ ಹೆಂಗೈತಿ ಮೈಗೆ ಎಂದೆ? ನೋಡು, ನೀನೇನ ಮುಲಾಮ ಮುಲಾಮ ಅಂತ ಬಂದ್ರೆ ನೆಟ್ಟು ಹಿಚಿಗೆ ಮುಲಾಮ್ ಎಲ್ಲ ಖಾಲಿ ಮಾಡಿ ಹೋಗಿ ಬಿಟ್ಟೇನೆ. ಮೊದಲಿನ ಜಾಗ ಖಾಲಿ ಮಾಡು. ಅರೆ ಇಸ್ಕಿ, ನಿಮ್ದಕ್ಕೆ ಹೆಂಗೆ ಹೇಳ್ಬೇಕು ಅಂತ ನಮ್ದಕ್ಕೆ ಗೊತ್ತಾಗ್ತಾ ಇಲ್ಲ. ನಮ್ದು ಮುದ್ದು ಕೊಡ್ತಾರೆ ಅಂದ್ರೆ ನಿಮ್ದು ಯಾಕೆ ತಪ್ಪುದು ಅಂತಾರೆ. ಮಿನಿಟ್ ನಮ್ದು ಹಿಂಗೆ ತೆಗೆದ್ಬಿಟ್ಟು ನಿನಗೆ ತೋರಿಸ್ಬಿಡ್ತಾವ. देखो ನಮ್ದು ಮುತ್ತು ಬಹುತ್ ಮಸ್ತ್ ಹೈ. ಓಹೋ, ನೀವ್ ಹಿಟ್ಟು ಮಾಡೋಣ. ಮೊದಲ ಯಾಕೆ ಹೇಳ್ಬಾರ್ದ? ನಿನ್ನ ಬಾಯಾಗ ಬೆಳಗ್ಗೆ ಮೆಣಸಿಕ ತುರುಕ್ಲಿ. ಅಲ್ಲ, ನಾನು ಏನೋ ತಿಳ್ಕೊಂಡ್ಬಿಟ್ಟಿದೆ. ಅಂದಂಗ ಯಾವ ನಿಂದ? ಅರೆ ಇಸ್ಕಿ, ನಮ್ದು ಇಲ್ಲೇ ಊರು. ಇಲ್ಲಿ ಪಕ್ಕದಲ್ಲಿ ಎರಡು ಗುಡ್ಡಗೆ ಕಾಣ್ತಾ ಇಲ್ಲ, ಆ ಗುಡ್ಡದು ಸಂದಾಗೆ ಒಂದು ಜಾಗಗೆ ಐತಿ. ಅದೇ ದಾರಿ ಹಿಡ್ಕೊಂಡು ಹೋಗ್ಬಿಟ್ರೆ ಕೆಳಗಡೆ ಒಂದು ಸುರಂಗ ಮಾರ್ಗ ಐತಿ. ಓಹೋ, ಆ ಸುರಂಗ ಮಾರ್ಗದಲ್ಲಿ ಹೋದ್ರೆ ನಮ್ದು ಊರು ಸಿಗ್ತಾವ್. ಇದೇ ಬಿಸ್ತಳ್ಳಿಗೆ ಅಂತ ನಮ್ದು ಊರು. ಓಹೋ, ನಿಮ್ದು ಅಲ್ಲೇ ಬಂತೇನು? ಅಲ್ಲೇ ಬಂತು. ಅಲ್ಲೇ ಬಂದ ಕೊಡು. ಅಂದಂಗ ಏನ್ ಹೆಸರು ನಿಂದು? ಅರೆ ಚೋಕ್ರಿ, ನೀವು ನಮ್ದು ಹೆಸರು ಕೇಳ್ತಾವ್. ಈ ಊರಲ್ಲಿ ಗಿರ್ಮಿಟ್ಟಿ ಮಾಡೋ ಗುನ್ನ ಸಾಬ್ಗೆ ಅಂತ ಇಲ್ಲ, ಅವ್ರದ್ದು ಮಗ ಗುನ್ನ ಸಾಬ್ಗೆ ಅಂತ ನಮ್ದು ಹೆಸರು. ಆದ್ರೆ ನಮ್ದು ಈ ಊರಲ್ಲಿ ಮುತ್ತು ಮಾರೋ ವ್ಯಾಪಾರ ಮಾಡೋದಕ್ಕೆ ಎಲ್ಲರೂ ಬಂದ್ಬಿಟ್ಟೆ ಮುತ್ತು ಕೊಡೋ ಮುನ್ನ ಅಂತ बोलतार. अरे निम्दो नाम क्या? ನಂದು ಬಸಂತಿ ಅಂತ. क्या बसरी तो वांते. बहुत अच्छा ಏನ್ರಿ ಅದನ್ನ ನಂದಿದ್ದು? ಬಸರಿದು ವಾಂತಿ ಅಂದೆ. ಹಸಿರು ವಾಂತಿ ಅಂತ. ಅಲ್ರಿ, ನೆಟ್ಟು ಬಾಯಿ ತೊಡ್ಕೊಂಡು ಚಂದಾಗಿ ಮಾತಾಡ್ರಿ. ಬಸಂತಿ ಅಂತ ನನ್ನ ಹೆಸರು. ಅರೆ ಚೋಕ್ರಿ, ನಮ್ದು ಅದನ್ನೇ ಬರಲಿಲ್ಲ, ಬಸರಿದು ವಾಂತಿ ಅಂತ. ಅಪ್ಪ, ದೊಡ್ಡ ನಮಸ್ಕಾರ ನಿನಗ. ನೀನು ನನ್ನ ಹೆಸರೇ ಹೇಳಕೋಬೇಡ ನಿನ್ನ ಬಾಯಾಗ. ಬಾಳ ಚಂದ ಹೇಳ್ತೀನಿ ನೀನು. ಅಲ್ರಿ, ಒಂದ್ ಸ್ವಲ್ಪ ಚಂದಾಗಿ ಬಾಯಿ ತೊಳ್ಕೊಂಡು ತಿಕ್ಕಿ ಬಾಯಿ ತೊಳ್ಕೊಂಡು ಮಾತಾಡ್ರಿ ಒಂದ್ ಸ್ವಲ್ಪ. ಯಾಕೆ ಹೇಳಂಗಿಲ್ಲ ನಿಮ್ಮ ಜ್ಞಾನಿಗೆ? ಅರೆ ಚೋಕ್ರಿ, ನಮ್ದು ಹೇಳಿಲ್ಲ ಈಗ, ನಿಮ್ದು ಒಂದೇ ಸರ್ಗೆ ಹೇಳೋ. ನಿಮ್ದು ಹೆಸರು ಬಸರಿದು ವಾಂತಿ ಅಂತ. ಹೌದು, ಬಸರವಂತಿ ಅಂದಂಗ. ಇದು ಮುತ್ತಿನ ಸರ ಮಾರೋದ ನೀವು? ಹೌದು. ಹೆಂಗ್ ಕೊಡ್ತೀರಿ ಮುತ್ತಿನ ಸರ? ಅರೆ ಚೋಕ್ರಿ, ಬೇರೆಯವರಿಗೆ ಹೆಂಗ ಕೊಡ್ತಾರೆ, ನಿಮಗ್ ಮಾತ್ರ ಹಂಗೆ ಕೊಡ್ತಾರೆ. ಅದ್ಯಾಕ್ರಿ ನಮಗ ಹಂಗೇ ಕೊಟ್ಟು ಬಿಡ್ತೀರಿ? ಅದೇ ನಿನ್ನ ನೋಡಿದ್ರೆ ನಮ್ಗೆ ನಿಧಾನಕ್ಕೆ ಮರಯ್ಯ, ಯಾಕೆ ಹಂಗ್ ಮಾಡ್ತೀವಿ? ಅಂದಂಗ ಹೆಂಗ್ ಹಾಕತಿ ಒಂಥರ ಅಂದ್ರೆ? ಅದೇ ಗೊತ್ತಿಲ್ಲ, ಬಸರದು ಅಂತಿ. ಒಂದ್ಸಾರಿ ನಿಮ್ಗೆ ಹಾಕಿ ತೋರಿಸ್ಬಿಡ್ತೇರಿ, ಆಮೇಲೆ ನಿಮಗ್ ಹೆಂಗಾಗ್ತೈತಿ ಅಂತ ಹೇಳುವಂತ್ರಿ. ಹೌದಾ? ಹಂಗಾರೆ ಹಾಕಿ ತೋರಿಸ್ರಿ ನೋಡೋಣ. ಅರೆ ಚೋಕ್ರಿ, ಬೇರೆಯವರಿಗೆ ಪೈಸಾ ಗೀಸಾ ನಕ್ಕೋ. ಬೇಕೋ ಮುತ್ತಿನ ಸರ ಹಾಕೋ ಅಂತೆ. ಹಾಕ್ಬಿಡ್ಲಿ. ಅಯ್ಯೋ, ಏನ್ ಚಂದ ಐತ್ರಿ ನಿಮ್ಮ ಮುತ್ತಿನ ಸರ ಅಂತೀನಿ. ಮತ್ತ ಆ ಮುತ್ತಿನ ಸರ ಹಾಕಿದ ಖುಷಿಗೆ ನಮ್ದು ಜೊತೆಗೆ ಏನಾದ್ರೂ ಮಸ್ಕಿರಿ ಮಾಡ್ತೀರಿ? ಮಸ್ಕಿರಿ? ಅದೇ ಇದಕ್ ಮಸ್ಕಿರಿ ಅಂತೀರ ನೀವು? ನಮ್ದು ಭಾಷೆಗೆ ಮಸ್ಕಿರಿ ಅಂತಾರೆ. ಹೌದಾ? ನೀನು ಮುತ್ತಿನ ಸರ ಕೊಟ್ಟೆ ಅಂದ್ಮೇಲೆ ನಾನು ಈಗ ಮಸ್ಕಿರಿ ಮಾಡ್ದಂಗೆ ಹೇಳ್ತೀನ. ಮಾಡ್ಬಿಡಿ ಒಂದು. ಮನಸನ್ನು ಗೆದ್ದಲೇ ನೀನೇ ಹೆಂಡತಿ ಮೈಯಗ ಮಗದೂಟ ನಾನು
ಸಿಕ್ತಿ ಸಿಕ್ತಿ ನೀನು ಯಾವಾಗ ಸಿಗುವಂತೆ ಅವಾಗ ಸಿಕ್ತಿ ಬಹಳ ಫ್ರೀ ಮಾಡ್ಕೊಂಡು ಸಿಗ್ತೀನಿ. ಹೌದಾ ಹಾ, ಸರಿ ಬಿಡು ಮತ್ತ ನಮ್ಮಪ್ಪ ಬೇರೆ ನನ್ ಕಾಯ್ತಿರ್ತಾನ ಹಾ. ಹೋಗಿ ಬರ್ಲೆ ಕಳಿಸ್ಕೊಡಕ್ ಮನಸ್ಸಿಲ್ಲ, ಆದ್ರೆ ಇವರೆಲ್ಲ ಬೈತಾರ ಅಂತ ಹೇಳ್ತೇನೆ. ರೆಡಿ? ಹೋಗ್ಬಿಡ್ಲೆ ಇಲ್ಲಿ ಒಂದೇ ಮಾತಾಡಿ ಒಂದ ಮಾತಲ್ಲಿ ನಾ ಹೇಳಲಾರೆ ತಂದೆ ಕನಸಿನ ಬೈಕಿಗಳು ತಂದೆ ಹೊಸ ಬೈಕಿಗಳು ನೀನೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಃ. ಕೋಟಿ ಇದು ಈ ಬೈರೇಗೌಡ ಕಟ್ಟಿರುವ ವಜ್ರಕೋಟೆ. ಒಂದು ವೇಳೆ ಈ ಊರಿನಲ್ಲಿ ಯಾರಾದರೂ ನನ್ನನ್ನು ಧಿಕ್ಕರಿಸಿ ಕೋಟಿ ಕೋಟಿ ಹಣ ಸಂಪಾದಿಸಿದ್ದೆಯಾದರೆ ಅದು ಈ ಬೈರೇಗೌಡನ ಭೂಮಿಗೆ ಸಮಯ ದಾಟಿರಬೇಕು. ಆ ಕೋಟೆ ವೀರರೆಂಬ ಕುಂಡಿಗಳು ಒಮ್ಮೆ ಈ ಬೈರೇಗೌಡ ಸಿಟ್ಟಿನಿಂದ ನಿಟ್ಟುಸಿರು ಬಿಟ್ಟು ಕರ್ಮದ ಕಹಳೆ ನೋದಿ ಎಂದು ಮಾತಿರಿಯುವುದು ಈ ಭೂಮಿ. ಸಿಡಿಲಿನಂತೆ ಬೋರ್ಗರಿದು ಒಮ್ಮೆ ಗುಡುಗಿದರೆ ಸಾಕು, ಎಲ್ಲಿರುವ 8 ದಿಕ್ಕುಗಳು ತಮ್ಮ ದಿಕ್ಕನ್ನೇ ಬದಲಿಸಿಕೊಳ್ಳುತ್ತವೆ. ಸರ್ಕಾರಕ್ಕೆ ಸಾಲ ಕೊಡುವ ಈ ಸಾವಿರಹಳ್ಳಿಯ ಸರದಾರನ ಮಾತೆಂದರೆ ಇಲ್ಲಿ ಗರ್ಭಗುಡಿಯಲ್ಲಿರುವ ದೇವರಿದ್ದಂತೆ. ದೇವರು ಮೇಲೆ ಕುಳಿತಿರುವ ಆ ಬ್ರಹ್ಮನಿಗೆ 4 ತಲೆ ಇದ್ದರೆ ಸೀತೆಯನ್ನು ಕೆಣಕಿದ ರಾವಣನಿಗೆ 10 ತಲೆ. ಆದರೆ ಇಡೀ ಸರ್ಕಾರವನ್ನೇ ಗಣಗಣನೆ ನಡಗಿಸಬಲ್ಲ ಈ ಬಹದ್ದೂರ್ ಬೈರೇಗೌಡನಿಗೆ ಕೋಟಿ 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 ತಲೆಗಳು. ಗೌಡ್ರೆ ಗೌಡ್ರೆ ಯಾರು? ಓ ಅಗ್ರಜ, ಯಾಕೆ ಅಗ್ರಜ ಫ್ಯಾಕ್ಟ್ರಿ
ಊರಿಂದ ಬೇಗ ಬಂದಿರಲಿಲ್ಲ, ಏನಾದರೂ ಕೆಲಸವಿತ್ತೆ? ಹೌದು ಗೌಡ್ರೆ, ಒಂದು ಮಹತ್ವದ ವಿಷಯವನ್ನು ಮಾತನಾಡಬೇಕಿತ್ತು, ಅದಕ್ಕೋಸ್ಕರ ನಿಮ್ಮನ್ನು ಕಾಣಲು ಬಂದಿರುವೆ. ಏನು ಮಹತ್ವದ ವಿಷಯವ? ಅದೇನಂತ ಹೇಳು ಪ್ರಜಾ. ಗೌಡ್ರೆ, ಸುತ್ತು ಹತ್ತೂರಿಗೆ ಒಡೆಯರಾದ ನಿಮಗೆ ನಮ್ಮ ಸ್ಟೀಲ್ ಫ್ಯಾಕ್ಟರಿಯ ಕಂದಾಯಣ ಕಟ್ಟಿಲ್ಲವೆಂದು ನಮ್ಮ ಫ್ಯಾಕ್ಟರಿಯನ್ನೇ ಸೀಸ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾನೆ ಆ ಕಂದಾಯ ಅಧಿಕಾರಿ. ಏನು? ಆ ನಮ್ಮ ಫ್ಯಾಕ್ಟರಿ ಸೀಸ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದನ? ಅಗ್ರಜ, ನಾನು ಯಾರೆಂದು ಸ್ವಲ್ಪ ತಿಳಿಸಿ ಹೇಳಬೇಕಿತ್ತು. ಆ ಸರ್ಕಾರ ಸೊಕ್ಕಿನ ಕುನ್ನಿಗೆ. ನೋಡ್ರಿ, ನಾನು ಎಷ್ಟೇ ತಿಳಿಸಿ ಹೇಳಿದರೂ ನನ್ನ ಮಾತು ಕೇಳುತ್ತಿಲ್ಲ ಆ ಅಧಿಕಾರಿ. ಅದಕ್ಕಾಗಿ ಶಂಕದಿಂದ ಬಂದರೆ ತೀರ್ಥವೆಂಬಂತೆ ನಿಮ್ಮಲ್ಲಿಗೆ ಕರೆ ತಂದಿದ್ದೇನೆ. ಓಹೋ, ಈಗ ಸಮಾಚಾರ. ಅಗ್ರಜ, ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯಾ. ಈಗ ಎಲ್ಲಿದ್ದಾರೆ ಕರೆ ಆ ಸರ್ಕಾರದ ನಾಯಿಯನ್ನು? ಆಯ್ತು ಗೌಡ್ರಿ. ರಂಗ, ಲೇ ರಂಗ, ಹೇಳಿ ಬಾಸ್, ಯಾಕೆ ಕರೆದಿತ್ತು? ಹೊರಗಡೆ ಒಬ್ಬ ಅಧಿಕಾರಿ ನಿಂತಿದ್ದಾನೆ, ಕರೆದುಕೊಂಡು ಬಾ ಅವನನ್ನ. ಆಯ್ತು ಬಾಸ್. ಅಗ್ರಜ, ಈಗ ಗೊತ್ತಾಗುತ್ತದೆ ಅಧಿಕಾರಿಗೆ ಈ ಬೈರೇಗೌಡ ಶಕ್ತಿ ಎಂತಹದು ಎಂದು. ಬಾಸ್, ನೀವು ಹೇಳಿದಂತೆ ಅವರನ್ನು ಕರೆ ತಂದಿದ್ದೇನೆ. ಅದೇನಂತ ನೀವೇ ವಿಚಾರಿಸಿ. ನಮಸ್ಕಾರ ಗೌಡ್ರಿಗೆ. ಓಹೋ, ನನ್ನ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡೇ ಬಂದಿರುವ ಹಾಗೆ ಕಾಣಿಸ್ತಾ ಇದೆ. ಇರಲಿ, ಪರವಾಗಿಲ್ಲ. ಅಂದಾಗೆ ನಮ್ಮ ಹೆಸರು? ನನ್ನ ಹೆಸರು ಪಿ.ಕೆ. ರವಿ ಅಂತ. ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಈಗ ನಿಮ್ಮ ಜಿಲ್ಲೆಗೆ ಕಂದಾಯಾಧಿಕಾರಿಯಾಗಿ ಬಂದಿದ್ದೇನೆ. ನೋಡಿರುವವರೇ, ನೀವು ದಕ್ಷ ಅಧಿಕಾರಿ ಎಂದು ನಮಗೆ ಚೆನ್ನಾಗಿ ಗೊತ್ತು. ಆದ್ರೆ ಈಗ ನಮ್ಮೊಡನೆ ನೀವು ಕೈ ಮಿಲಾಯಿಸಿ ಹೊಂದಾಣಿಕೆ ಮಾಡಿಕೊಂಡ್ರೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುವಿರಿ. ಸ್ಟಾಪ್ ಇಟ್! ಒಂದೇ ಒಂದು ಮಾತನಾಡಿದ್ದಾದರೆ ನನ್ನ ಅಧಿಕಾರವನ್ನು ತೋರಿಸಬೇಕಾಗ್ತದೆ. ಎಚ್ಚರ! ನಾನು ಕುಟುಂಬದಿಂದ ಬಡವನೇ ಆಗಿರಬಹುದು, ಆದರೆ ಸರ್ಕಾರಕ್ಕೆ ಯಾವತ್ತೂ ದ್ರೋಹ ಮಾಡುವವನಲ್ಲ. ಅಂಡರ್ಸ್ಟ್ಯಾಂಡ್? ಶಾಬಾಷ್ ಅಧಿಕಾರಿ, ಶಾಬಾಷ್. ನಿನ್ನಂತ ದಿಟ್ಟ ಅಧಿಕಾರಿಯನ್ನು ಹೆತ್ತು ಸರ್ಕಾರದ ಸೇವೆಗೆ ಬಿಟ್ಟಿರುವ ಆ ನಿನ್ನ ಹೆತ್ತ ತಾಯಿಗೆ ನನ್ನದೊಂದು ಸಲ. ಆದರೆ ಅದನ್ನೇ ಅಸ್ತ್ರವಾಗಿಟ್ಟುಕೊಂಡು ಈ ಬೈರೇಗೌಡನ ಎದುರು ಹಾಕಿಕೊಂಡರೆ ಮುಂದೆ ತೊಂದರೆ ಅನುಭವಿಸ್ತೀಯಾ? ಎಚ್ಚರ! ನೋಡಿ, ನೀವು ನನ್ನ ಹಾಗೆ ಸರ್ಕಾರ ಸೇವಕರನ್ನು ಮರೆಯಬೇಡಿ. ನಿಮ್ಮನ್ನೇ ನಂಬಿಕೊಂಡು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಬಡ ಕಾರ್ಮಿಕರಿಗೆ ಒಳ್ಳೆಯದನ್ನೇ ಮಾಡಬೇಕು ವಿನಃ ಈ ರೀತಿ ಸರ್ಕಾರಕ್ಕೆ ದ್ರೋಹ ಮಾಡುವುದು ಸರಿಯಲ್ಲ. ಅಧಿಕಾರಿ, ಅಧಿಕಾರವಿದೆ ಅಂತ ಮಾತ್ರಕ್ಕೆ ನಮಗೆ ಬುದ್ಧಿವಾದ ಹೇಳಲು ಬರಬೇಡ. ನಿನ್ನಿಂದ ಬುದ್ಧಿ ಬೋಧನೆ ಮಾಡಿಸಿಕೊಂಡು ಆ ಗೌತಮ ಬುದ್ಧನಾಗುವ ಅವಶ್ಯಕತೆ ನಮಗಿಲ್ಲ. ಸುಮ್ಮನೆ ಬಂದ ಕೆಲಸದ ಬಗ್ಗೆ ಮಾತನಾಡಿ ಹೊರಟೋಗಿಲ್ಲಿಂದ. ನೋಡಿ ಸರ್, ನಿಮ್ ಜೊತೆ ವೈರತ್ವ ಬೆಳೆಸಲಿಕ್ಕೆ ಬಂದಿಲ್ಲ. ನಿಮ್ಮ ಜೊತೆ ವೈರತ್ವ ಬೆಳೆಸಲಿಕ್ಕೆ ಬಂದಿಲ್ಲ. ಹಾಗಂತ ನೀನೇನು ನನ್ನ ಶತ್ರುಗಳು ಅಲ್ಲ. ನಾನು ನನ್ನ ಡ್ಯೂಟಿ ಮಾಡ್ತಿದ್ದೀನಿ ಅಷ್ಟೇ. ನೋಡಿ ಸರ್, ಸುಮಾರು ವರ್ಷಗಳಿಂದ ನಿಮ್ಮ ಫ್ಯಾಕ್ಟರಿಯ ಕಂದಾಯದ ಹಣ ಪಾವತಿಸಿಲ್ಲ. ಅದಕ್ಕೆ ಬಡ್ಡಿ ದರ ಸೇರಿ 40 ಕೋಟಿ ಆಗಿದೆ. ಇನ್ನು 15 ದಿನದೊಳಗಾಗಿ ಹಣವನ್ನು ಕಟ್ಟದಿದ್ದರೆ ನಿಮ್ಮ ಫ್ಯಾಕ್ಟರಿನ ಸೀಸ್ ಮಾಡಬೇಕಾಗ್ತದೆ. ಈ ಬೈರೇಗೌಡನ ಫ್ಯಾಕ್ಟರಿಯನ್ನು ಸೀಸ್ ಮಾಡುವಷ್ಟು ಸೊಕ್ಕು ಬಂದಿತ್ತ ನಿನಗೆ? ಹಳ್ಳಿಯ ಬಡ ಕಾರ್ಮಿಕರಿಗೆ ಅನ್ನ ಹಾಕುವ ಈ ಬೈರೇಗೌಡನ ಫ್ಯಾಕ್ಟರಿಯನ್ನು ಮುಚ್ಚುವಷ್ಟು ಮುಂದುವರೆದಿದೆಯಾದರೆ ನಿನ್ನನ್ನು ಈ ಜಿಲ್ಲೆಯ ಕಿತ್ತೆಸೆಯಬೇಕಾಗುತ್ತದೆ. ಮಿಸ್ಟರ್ ಬೈರೇಗೌಡ, ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಂಡು ಮಾತನಾಡಿ. ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ನಿಮ್ಮ ದುಡ್ಡಿನ ದರ್ಪನ್ನು ತೋರಿಸಲು ಬಂದರೆ ನಾನು ನನ್ನ ಕಾನೂನಿನ ಪ್ರಕಾರ ನಿಮ್ಮನ್ನು ಒದ್ದು ಒಳಗಾಡಿಸಬೇಕಾಗ್ತದೆ. ಎಚ್ಚರ! ನಮಗೆ ಎಚ್ಚರ ಹೇಳುವ ಪಚ್ಚ ಅಧಿಕಾರಿ, ದಕ್ಷ ಅಧಿಕಾರಿ ಎಂದು ಧೈರ್ಯದಿಂದ ಮೆರೆದರೆ ಈ ಅಗ್ರಜನ ಮಾಯದ ಮರ್ಮವನ್ನು ತೋರಿಸಬೇಕಾಗುತ್ತದೆ. ಎಚ್ಚರ! ಈಗ ಈ ಅಗ್ರಜ ಮತ ತುಂಬಿದ ಗಜರಾಜ ಆಗುವುದರೊಳಗಾಗಿ ಸುಮ್ಮನೆ ಇಲ್ಲಿಂದ ಕಾಲ್ಕಿತ್ತರೆ ಸರಿ, ಇಲ್ಲದಿದ್ದರೆ ನಿನ್ನ ಪಾಲಿಗೆ ಈ ಅಗ್ರಜ ಮೊದಲು ಹೊರಟು ಹೋಗಿ ಇಲ್ಲಿಂದ. ಅಧಿಕಾರಿ, ದುಡ್ಡಿನಲ್ಲಿ ದೊಡ್ಡ ಎನಿಸಿಕೊಂಡಿರುವ ನಮ್ಮ ಗೌರವ ಫ್ಯಾಕ್ಟರಿಯನ್ನು ಸೀಸ್ ಮಾಡುತ್ತೇನೆಂದು ಬಂದ ನಿನ್ನಂತ ಅದೆಷ್ಟೋ ಅಧಿಕಾರಿಗಳು ನಮಗೂ ತಿಳಿಯದ ಹಾಗೆ ಈ ಜಿಲ್ಲೆಯಿಂದಲೇ ವರ್ಗಾಯಿಸಿಕೊಂಡು ಊರು ಬಿಟ್ಟಿದ್ದಾರೆ. ಇನ್ನು ನಿನ್ನನ್ನು ಓಡಿಸುವುದು ನಮಗೆ ಯಾವ ಲೆಕ್ಕ? ನಿನಗೆ ತಿದ್ದುಕೊಳ್ಳಲು ಇನ್ನೊಂದು ಅವಕಾಶ ಕೊಡುತ್ತೇನೆ. ನಿನಗೆ ಈಗಲೇ 5 ಕೋಟಿ ಹಣ ಕೊಡುತ್ತೇನೆ. ಆಗಿರುವ 40 ಕೋಟಿಯನ್ನು
40 ಲಕ್ಷ ಎಂದು ಬರೆದು ಮಿಕ್ಕಿದ ಹಣವನ್ನೆಲ್ಲ ನೀನೇ ತೆಗೆದುಕೊಂಡು ಹಾಯಾಗಿ ಜೀವನ ಮಾಡುವುದನ್ನು ಕಲಿತುಕೋ. ಅದನ್ನು ಬಿಟ್ಟು ನಿನ್ನ ನಿಯತ್ತನ್ನು ತೋರಿಸಲು ಬಂದರೆ ಆ ನಿನ್ನ ನಿಷ್ಠೆಗೆ ಕಷ್ಟ ತಪ್ಪಿದಲ್ಲ ಎಂದು ತಿಳ್ಕೋ. ನೋಡಿ ಗೌಡ್ರೆ, ನಾನು ಎಲ್ಲವನ್ನು ತಿಳಿದುಕೊಂಡೇ ಈ ಅಧಿಕಾರಕ್ಕೆ ಬಂದಿರೋದು. ಲಂಚವನ್ನು ಕೊಟ್ಟು ಕೆಲಸಕ್ಕಿಂಟಿಸಿಕೊಂಡಿರುವ ಅಧಿಕಾರಿ ನಾನಲ್ಲ. ಕುಟುಂಬದಿಂದ ನಾನು ಬಡವನೇ ಆಗಿರಬಹುದು. ಒಬ್ಬ ಬಡ ರೈತನ ಕುಟುಂಬದಲ್ಲಿ ಹುಟ್ಟಿ ಶ್ರದ್ಧೆಯಿಂದ IAS ಪಾಸ್ ಮಾಡಿ ನಮ್ಮ ಭಾರತ ದೇಶದ ಸೇವೆಯನ್ನು ಮಾಡೋದಕ್ಕೆ ಪಣ ತೊಟ್ಟು ನಿಂತಿದ್ದೇನೆ. ಬೇಕಾದರೆ ನನ್ನ ಪ್ರಾಣವನ್ನೇ ಕೊಡುತ್ತೇನೆ ವಿನಃ ನೀವು ಕೊಡುವ ಲಂಚಕ್ಕೆ ನಾನೆಂದಿಗೂ ಕೈ ಚಾಚಲಾರೆ. ಇದು ನನ್ನ ಸಿದ್ಧಾಂತ. ಬರುತ್ತೇನೆ. ಗುಡ್ ಬೈ. ಸಿದ್ಧಾಂತ ಸಾವಿನ ಜೊತೆ ಸರಸು ಮಾಡುವ ಈ